ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳಣ. ಏನೋ ಮಾಡ್ತಾ ಇದೀಯಾ? ಗಾಡಿ ಬಗ್ಗೆ ಏನಾದರೂ ಗೊತ್ತಾಯ್ತಪ್ಪ? ಇಲ್ಲ ಕಣ, ಏನು ಮಾಡೋದು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಗೆಳೆಯ, ನಾನು ಪೊಲೀಸರಿಗೆ ಫೋನ್ ಮಾಡಿದ್ದೆ. ಅವರು ಹುಡುಕೋ ಪ್ರೊಸೆಸ್ಸಲ್ಲೇ ಇದ್ದಾರೆ. ಸಿಗುತ್ತೆ ಬಿಡು, ತಲೆ ಕೆಡಿಸ್ಕೋಬೇಡ. ನನಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ ಕಣ. ಒಂದು ಕಾಲದಲ್ಲಿ ಮನೆ ಮುಂದೆ ಆ ಪಾರ್ಟಿ ಕಾರುಗಳು ನಿಂತಿತ್ತು, ಆ ರೇಂಜ್ಗಿದ್ದೆ ನೀನು. ಆದರೂ ಆಫ್ಟರ್ ಆಲ್ ಇದು ಯಾವುದೋ ಒಂದು ಸಣ್ಣ ಕಾರ್ ಕಳೆದೋಗಿದ್ದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋತಾ ಇದೆಯಾ? ಓಹೋ, ಅದಕ್ಕೆ ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋದಕ್ಕೆ ತೊಂದರೆ ಆಗುತ್ತೆ ಅಂತನಾ? ಬಿಡ, ಹೊಸ ಗಾಡಿ ಬುಕ್ ಮಾಡಿದ್ರಾಯ್ತು. ಲೇ ಆನಂದ, ಇದು ಹೊಸ ಕಾರು ಅಥವಾ ಬೇರೆ ಕಾರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ ಕಣೋ. ನನಗೆ ಆ ಕಾರು... ಯಾಕೋ ಗೆಳೆಯ ಮಾತು ನಿಲ್ಲಿಸ್ಬಿಟ್ಟೆ? ಬಿಡು, ನಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಸರಿ ಬಿಡು ಗೆಳೆಯ, ನೀನು ಇಷ್ಟೊಂದು ಫೀಲ್ ಮಾಡ್ಕೋತಾ ಇದೆಯಾ ಅಂದಮೇಲೆ ಅದ್ರ ಬಗ್ಗೆ ಜಾಸ್ತಿ ಕೆದಕಕ್ಕೆ ಹೋಗೋದಿಲ್ಲ. ಬೇಕು ಅಂದರೆ ಇನ್ನೊಂದು ಸರ್ತಿ ಪೊಲೀಸ್ ಹತ್ರ ಮಾತಾಡೋಣ. ಬೇಕಾದರೆ ಹೈಯರ್ ಆಫೀಸರ್ಗೂ ಇಂಟಿಮೇಟ್ ಮಾಡೋಣ ಕಣ. ಆಯ್ತಪ್ಪ, ಟ್ರೈ ಮಾಡು. ನನಗೆ ಆ ಕಾರೇ ಬೇಕು. ಸರಿ ಗೆಳೆಯ, ಬಾಯ್. ಓಕೆ, ಬಾಯ್. ಟೇಕ್ ಕೇರ್. ನನಗೆ ಗೊತ್ತು ಕಣೋ, ಆ ಕಾರ್ ಬಗ್ಗೆ ನಿನಗೆ ವಿಶೇಷವಾದ ಒಲವಿದೆ. ನಿನ್ನ ಹಾರ್ಟಲ್ಲಿ ಅದಕ್ಕೆ ಅಂತ ಒಂದು ಸ್ಪೆಷಲ್ ಜಾಗ ಇದೆ. ಆಮೇಲೆ ಇವಿಷ್ಟೂ ಅತ್ತಿಗೆ ಕಾರಣಕ್ಕೆ ಆಗಿರುತ್ತೆ ಅಂತ ನಂಗೆ ಗೊತ್ತು. ಮಮ್ಮಿ, ಈಗ ಏನು ಮಾಡೋದು? ಗೊತ್ತಿಲ್ಲ ಅಪ್ಪು. ಇನ್ಸ್ಪೆಕ್ಟರ್ ನೋಡಿದ್ರೆ ಆಟೋಮೊಬೈಲ್ ಹಬ್ಬ ಅದು ಇದು ಅಂತ ಹೇಳಿದ್ರು. ಎಲ್ಲಿ ಅಂತ ಹುಡ್ಕೋದಂತಾನೆ ಗೊತ್ತಾಗ್ತಿಲ್ಲ. ನಿಮಿಷ ಇರು, ನನಗೆ ಗೊತ್ತಿರೋರೊಬ್ಬರ ಹತ್ರ ಹೆಲ್ಪ್ ಕೇಳೋಣ. ಓ, ಅತ್ತಿಗೆ ಕಾಲು. ಮೋಸ್ಟ್ ಎಕ್ಸ್ಪೆಕ್ಟೆಡ್. ಹಲೋ ಅತ್ತಿಗೆ, ಹೇಗಿದ್ದೀರಾ ಅತ್ತಿಗೆ? ನಾನು ಚೆನ್ನಾಗಿದ್ದೀನಿ ಆನಂದ್ ಅವರೇ. ಆದರೆ ಕಾರ್ ಕಳೆದೋಯ್ತು ಅಂತ ಗೌತಮ್ ಅವರು ತುಂಬಾ ಅಪ್ಸೆಟ್ ಆಗಿದ್ದಾರೆ. ಅವ್ರು ಅಪ್ಸೆಟ್ ಆಗಿದ್ದಾರೆ ಅಂತ ಮಿಂಚುನು ಬೇಜಾರು ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಕಾರ್ ಹುಡುಕ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ವೆರಿ ಗುಡ್. ನನಗೂ ಅದೇ ಅಲ್ವಾ ಬೇಕಾಗಿದ್ದಿದ್ದು. ನಾನೇನು ಅನ್ಕೊಂಡಿದ್ನೋ ಅದೇ ಆಗ್ತಾ ಇದೆ. ಆನಂದ್ ಅವರೇ ಇದ್ದೀರಾ? ಹೇಳಿ ಅತ್ತಿಗೆ, ಇದನ್ನು ಹೇಳಿ. ಅದೇ ಕಾರನ್ನು ಹೇಗಾದರೂ ಮಾಡಿ ಹುಡುಕ್ಲೇಬೇಕು. ನಾವು ಪೊಲೀಸ್ ಸ್ಟೇಷನ್ ಬಂದು SI ಹತ್ರ ಮಾತಾಡಿದ್ವಿ. ಅವ್ರು ಹೇಳಿದ್ರು ತುಂಬ ಹೊತ್ತು ಬಿಟ್ಟರೆ ಕಳ್ಳರು ಕಾರ್ ಸ್ಪೇರ್ ಪಾರ್ಟ್ಸ್ನೆಲ್ಲ ಮಾರ್ಬಿಡ್ತಾರೆ ಅಂತ. ಅದೇ ಸ್ವಲ್ಪ ಟೆನ್ಷನ್ ಆಗಿದೆ. ಹೇಗಾದರೂ ಮಾಡಿ ಆ ಕಾರ್ನ ಹುಡುಕ್ಲೇಬೇಕು ಆನಂದ್ ಅವರೇ. ಎಲ್ಲಿ ಹುಡ್ಕೋದು, ಹೇಗೆ ಹುಡ್ಕೋದು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಹೆಲ್ಪ್ ಬೇಕಿತ್ತು. ಈ ಕಾರ್ಗಳನ್ನ ಕದ್ದು ಎಲ್ಲಿಡ್ತಾರೆ ಅಂತ ಇನ್ಫಾರ್ಮೇಶನ್ ಕೊಡೋರು ಯಾರಾದರೂ ನಿಮ್ಗೆ ಗೊತ್ತಾ? ಅದಕ್ಕೆ ನೀವ್ಯಾಕೆ ಕಾರ್ನ ಹುಡುಕ್ಬೇಕು? ಮೈಹೂನಾ, ನಾನು ನೋಡ್ಕೋತೀನಿ. ಒಂದಷ್ಟು ಜನ ಹುಡುಗರನ್ನ ಬಿಟ್ಟರೆ ಅವರೇ ಕಾರ್ನ ಹುಡುಕ್ತಾರಪ್ಪ. ಅದಕ್ಕೆ ನನಗೊಬ್ಬರು ಪರಿಚಯ ಇದ್ದಾರೆ, ಸೂಪರ್ ಅವರು. ಈ 2 ನಂಬರ್ 3 ನಂಬರ್ ಕೆಲಸ ಮಾಡಿದ್ರಲ್ಲ, ನಂಬರ್ 1 ಅವರು. ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇನ್ಫ್ಯಾಕ್ಟ್ ಅವರು ನಿಮಗೆ ಪರಿಚಯನೇ. ಮುಂಚೆ ಥರ ಇಲ್ಲ ಅದಕ್ಕೆ, ತುಂಬ ಬದಲಾಗಿದ್ದಾರೆ. ಇಂಥ ಕೆಲಸ ಮಾಡೋದ್ರಲ್ಲಿ ಸೂಪರ್ ಅವರು. ಪರಿಚಯ ಮಾಡಿಕೊಡ್ತೀನಿ ರೀ. ಯಾರು? ಇನ್ಯಾರತ್ಗೆ, ಶಕುನಿ ಮಾವ ಅಂತಾನೆ ಫೇಮಸ್ ಆಗಿರೋ ಲಕ್ಷ್ಮೀಕಾಂತ್ ಅಂಕಲ್. ಇಲ್ಲ ಆನಂದ್ ಅವರೇ, ಅವರಾದ್ರೆ ಬೇಡ ಪ್ಲೀಸ್. ನನಗೆ ಗೊತ್ತು ಅದಕ್ಕೆ ನೀವು ಈ ಥರ ರಿಯಾಕ್ಟ್ ಮಾಡ್ತೀರ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಈಗ ಅವರು ಸಂಪೂರ್ಣವಾಗಿ ಬದಲಾಗಿದ್ದಾರೆ. ಮುಂಚೆ ಥರ ಇಲ್ಲ, ನೀವು ಇಮ್ಯಾಜಿನ್ನೂ ಮಾಡೋಕ್ಕಾಗಲ್ಲ, ಅಷ್ಟು ಬದಲಾಗಿದ್ದಾರೆ ಅವರು. ಅದಕ್ಕೆ ಕಾರಣ ಗೆಳೆಯ ಅತ್ತಿಗೆ. ಗೌತಮ್ ಅವರ? ಹಾಂ. ಏನು ಹೇಳ್ತಿದ್ದೀರಾ? ಅವ್ರು ಜೈಲು ಸೇರಿದ್ರಲ್ಲ, ಅವ್ರನ್ನ ಜೈಲಿಂದ ಬಿಡಿಸಿದ್ದೆ ಗೆಳೆಯ. ಆ ಕೃತಜ್ಞತೆ ಅವ್ರಿಗಿದೆ. ಅದರಿಂದನೇ ಅವ್ರು ಸಂಪೂರ್ಣವಾಗಿ ಬದಲಾಗಿರೋದು. ಜೈಲಲ್ಲಿ 5 ವರ್ಷ ಇದ್ರಲ್ಲ, ಅವ್ರ ಕಾಂಟ್ಯಾಕ್ಟ್ ಸಿಕ್ಕಾಪಟ್ಟೆ ಬೆಳೆದಿದೆ. ಅವ್ರ ಪಕ್ಕ ನಿಮ್ಗೆ ಹೆಲ್ಪಾಗಿ ಬರ್ತಾರೆ ನೋಡಿ. ಇಲ್ಲ ಆನಂದ್ ಅವರೇ, ಆದರೂ ನೀವೇನು ಅನುಮಾನ ಇಟ್ಕೋಬೇಡಿ ಅದಕ್ಕೆ, ನನ್ನ ಮೇಲೆ ನಂಬಿಕೆ ಇಡಿ. ಸರಿ, ಥ್ಯಾಂಕ್ ಯು. ಸರಿ, ಈಗ ನೀವು ಎಲ್ಲಿದ್ದೀರಾ ಅಂತ ಹೇಳಿ, ಅಲ್ಲಿಗೆ ಕಳಿಸ್ತೀನಿ ಅವ್ರನ್ನ. ಸರಿ ಅದಕ್ಕೆ, ಇನ್ನು ಸ್ವಲ್ಪ ಹೊತ್ತಿಗೆ ಅಲ್ಲಿ ಬರ್ತಾರೆ ನೋಡಿ. ಥ್ಯಾಂಕ್ ಯು. ಹಲೋ ಅಂಕಲ್.
ನಾನು ಹೇಳಿರ್ಲಿಲ್ವಾ ಮೇಡಮ್, ಒಂಟಿ ಹೆಣ್ಣು ಇಷ್ಟೊತ್ತಲ್ಲಿ ಇಲ್ಲೆಲ್ಲ ಸೇಫ್ ಅಲ್ಲ ಅಂತ. ನೀವು ನನ್ನ ಮಾತೇ ಕೇಳಿಲ್ಲ. ಹೀಗೆ ನೋಡಿ, ನಿಮ್ಮಿಂದ ನಾನು ರಕ್ತ ಸುರಿಸೋ ಥರ ಆಯಿತು. ಎಷ್ಟು ಡವ್ ಮಾಡ್ತೀಯಾ? ನಿಜ ಹೇಳು, ಇದನ್ನೆಲ್ಲ ನೀನೇ ತಾನೇ ಸೆಟ್ ಮಾಡಿದ್ದು? ಇಂಥದನ್ನೆಲ್ಲ ಸೀರಿಯಲ್ ಸಿನಿಮಾಗಳಲ್ಲಿ ಎಷ್ಟು ನೋಡಲಿಲ್ಲ. ಮೊದಲು ಅಪಾಯ ಆಗೋ ಥರ ಮಾಡೋದು, ಆಮೇಲೆ ಬಂದು ಕಾಪಾಡ್ಬಿಟ್ಟು ಹೀರೋ ಥರ ಪೋಸ್ ಕೊಡೋದು. ನಿಜ ಹೇಳು, ನೀನೇ ತಾನೇ ಇದನ್ನೆಲ್ಲ ಮಾಡಿಸಿದ್ದು? ಅಯ್ಯೋ ಏನು ಮೇಡಮ್ ಇದು? ಹಾಗಿದ್ರೆ ಒಳ್ಳೆತನಕ್ಕೆ ಬೆಲೆನೇ ಅಲ್ವಾ? ನಾನೇನೋ ಪಾಪ ಒಂಟಿ ಏನೋ ಅಪಾಯದಲ್ಲಿದ್ದಾರೆ ಅಂತ ಪಾರ್ ಮಾಡಕ್ ಬಂದ್ರೆ ನೀವು ನನ್ನ ನಿಯತ್ ಮೇಲೆ ಡೌಟ್ ಪಡ್ತೀರಲ್ಲ ಮೇಡಮ್. ನಾನು ನಿಜವಾಗ್ಲೂ ನಿಮ್ಗೆ ಹೆಲ್ಪ್ ಮಾಡಬೇಕು ಅಂತಾನೆ ಬಂದಿದ್ದು ಮೇಡಮ್. ಸಾರಿ, ಅದು ತಮಾಷೆ ಮಾಡಿದೆ. ಜಾಸ್ತಿನೂ ಏಟಾಗಿಲ್ಲ ತಾನೆ? ಇಟ್ಸ್ ಓಕೆ, ಪರವಾಗಿಲ್ಲ ಬಿಡಿ ಮೇಡಮ್. ಕೊನೆಗೂ ನನ್ನ ಕನ್ಸನ್ ನಿಮ್ಗೆ ಅರ್ಥ ಆಯ್ತಲ್ಲ, ಅಷ್ಟು ಸಾಕು. ಹೌದು, ಈ ಪರಿಸ್ಥಿತಿಯಲ್ಲಿ ಗಾಡಿ ಹೇಗೆ ಓಡಿಸ್ತೀಯಾ? ಆಗಲ್ಲ ಅನ್ಸುತ್ತೆ ಮೇಡಮ್, ಕೈ ಹಾಕೋ ಉಳ್ಕಿರೋ ಥರ ಇದೆ. ಹಾಗಿದ್ರೆ ನಾನು ಆಟೋ ಬುಕ್ ಮಾಡ್ತೀನಿ. ಆನ್ ದ ವೇ ನಿನ್ನನ್ನು ಡ್ರಾಪ್ ಮಾಡಿ ಹೋಗ್ತೀನಿ. ನಾಳೆ ಬೆಳಿಗ್ಗೆ ಬಂದು ಗಾಡಿ ತಗೋ, ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಎಲ್ಲ ಯಾಕೆ? ನೀನು ಮಾಡಿರೋ ಸಹಾಯದ ಮುಂದಿದೆಲ್ಲ ಏನೂ ಅಲ್ಲ. ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ನೀನು ಬಂದಿಲ್ಲ ಅಂದಿದ್ರೆ ಏನಾಗ್ತಿತ್ತೋ ಏನೋ. ಒನ್ಸ್ ಅಗೇನ್ ಥ್ಯಾಂಕ್ ಯು. 2 ನಿಮಿಷ ಬರ್ತಾ ಇದೆ. ನನಗೆ ಏಟಾದರೂ ಪರವಾಗಿಲ್ಲ, ಈ ನೆಪದಲ್ಲಾದರೂ ಮೇಡಮ್ ಜೊತೆ ಹೋಗೋ ಚಾನ್ಸ್ ಸಿಕ್ತಲ್ಲ, ಅಷ್ಟು ಸಾಕು. ಥ್ಯಾಂಕ್ ಗಾಡ್. ಬಂತು ಅನ್ಸುತ್ತೆ. ಇಲ್ಲೇ ನಿಲ್ಲಿಸಿ. ಇಲ್ಲೇ ಮೇಡಮ್ ನಮ್ಮ ಪಿ ಜಿ. ಹೌದಾ, ಸರಿ ಆಗಿದ್ರೆ ಊಟ ಮಾಡಿ ಟ್ಯಾಬ್ಲೆಟ್ಸ್ ತಗೊಂಡು ರೆಸ್ಟ್ ಮಾಡು, ಆಯ್ತಾ? ಹುಷಾರು, ಬ್ಯಾಂಡೇಜ್ ಗಿಂಡೇಜ್ ಕಟ್ಕೋ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಫಸ್ಟ್ ಟೈಮ್ ಮೈಲ್ ಸ್ಟೋನ್ ಅಚೀವ್ ಮಾಡಿರೋ ರೇಂಜು ಖುಷಿ ಆಗ್ತಾ ಇದೆ. ಅಂತೂ ಮೇಡಮ್ ಪಕ್ಕ ಕೂತ್ಕೊಂಡು ಬರೋ ಥರ ಆಯಿತು. ಇಷ್ಟಾಗಿದೆ ಅಂತ ಅಂದಮೇಲೆ ಅಷ್ಟಾಗಲ್ವಾ? ಹಾಗೆ ಆಗುತ್ತೆ, ಎಲ್ಲದಕ್ಕೂ ಟೈಮ್ ಬರಬೇಕಷ್ಟೇ. ಹೇಳಿ ಬಾಸ್. ಏನ್ ಪೈಲ್ವಾನ್ ಸಾಹೇಬ್ರೆ, ವರ್ಕೌಟ್ ಆಯ್ತಾ? ಏನು ವರ್ಕೌಟ್ ಆಗೋದು ಬಾಸ್? ಏನು ಹೇಳ್ತಾ ಇದ್ದೀರಾ? ನಿಮ್ದು ನಿಮ್ಮ ಆಂಟಿದು ವರ್ಕೌಟ್ ಆಯ್ತಾ ಅಂತ ಕೇಳ್ತಾ ಇದೀನಿ. ಲೇ ದಡ್ಡ, ಇವತ್ತು ಫೈಟ್ ಮಾಡ್ದಲ್ಲಪ್ಪ ಪೋರ್ಕಿಗಳು, ಅವ್ರನ್ನ ಯಾರು ಅನ್ಕೊಂಡಿದ್ಯಾ? ನನ್ನ ಹುಡುಗರು, ನಾನೇ ಕಳಿಸಿದ್ದು.